ಸರ್ SIR ಬರೀ ಪ್ರೋಸೆಸ್ ಅನ್ಸುತ್ತಾ ಅಥವಾ ನಿಮಗೆ ಡಾಕ್ಯುಮೆಂಟೇಶನ್ ಈಗ ಆಧಾರ್ ಕಾರ್ಡ್ ಈಗ ನೋಡಿ ಸರ್, ಇಡೀ ಇಡೀ ಏನಾದ್ರು ಬಿಗ್ ಒಂದ್ ನಿಮಿಷ ಸರ್, ಈಗ ನೀವೇ ಹೇಳಿ, ನಿಮ್ಮ ನಾಗರಿಕತ್ವವನ್ನ ಪ್ರೂವ್ ಮಾಡ್ಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ ಆ 11-14 ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ, ಅದು ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ, ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಇದನ್ನ ಒಂದು ಸರ್ಕಾರ ನಡೆಸೋದ್ ರೀತಿನ, ಆಯೋಗ ನಡ್ಕೊಳ್ಳೋ ರೀತಿನ. ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲಿ. ಸರ್ ಒಂದು ಇಂಪಾರ್ಟೆಂಟ್ ಬಿಜೆಪಿ SIR ವಿಚಾರವಾಗಿ ತಾವು ಅನ್ಕೊಂಡಂಗ್ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಈ ರೀತಿಯಾದ ಆರೋಪಗಳು, ವಿಡಿಯೋಗಳು ಅವ್ರಿಗೆ ಕೇಳಿ ಅಮ್ಮ, ನಂಗೇನ್ ಗೊತ್ತಾಗ್ತದೆ? ಹೌ ಕ್ಯಾನ್ ಐ ಆನ್ಸರ್ ಫಾರ್ ದೆಮ್? ನಮ್ಮ ಪಕ್ಷದ ನಿಲುವೇನಿದೆ, ಸರ್ಕಾರದ ನಿಲುವೇನಿದೆ, ನಾವು ಅವ್ರಿಗೆ ಕೇಳ್ಬೇಕಲ್ಲ. ಏನಕ್ಕೆ ಆರೋಪ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಇರ್ಲಾರ್ದ ಆರೋಪ ಅವರೇ ಮಾಡ್ತಾ ಇದಾರ, ಸೃಷ್ಟಿ ಮಾಡ್ತಾ ಇದಾರ, ಹುಟ್ಟಿಸ್ಕೊಂಡು ಮಾಡ್ತಾ ಇದಾರೆ, ಅವ್ರಿಗೆ ಕೇಳಿ. ಅಲ್ಲಿ ಎಲ್ಲರೂ ಕೂಡ ನೋಡಿ, BJP-ನಲ್ಲಿರ್ಬೋದು, JDS ನಲ್ಲಿರ್ಬೋದು, ಅವ್ರವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ ಮಾಡ್ತಾ ಇರೋದು. ನಿನ್ನೆ BJP ಅವರ ವರಿಷ್ಠರು ಬಂದಿದ್ರಲ್ಲ, ಈಗೇನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ BJP ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ಟರು, ಏನಾಯ್ತು? ಸೊ ಬೇಸಿಕ್ಲಿ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿಕೊಟ್ಟಿದ್ರೆ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನ ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ ಇದು ಮಾಡ್ತಾ ಇರೋದಷ್ಟೇ. ಸರ್ SIR ಬರೀ ಪ್ರೋಸೆಸ್ ಅನ್ಸುತ್ತಾ ಅಥವಾ ನಿಮಗೆ ಡಾಕ್ಯುಮೆಂಟೇಶನ್ ಈಗ ಆಧಾರ್ ಕಾರ್ಡ್ ಈಗ ನೋಡಿ ಸರ್, ಇಡೀ ಏನಾದ್ರು ಬಿಗ್ ಒಂದ್ ನಿಮಿಷ ಸರ್, ಈಗ ನೀವೇ ಹೇಳಿ, ನಿಮ್ಮ ನಾಗರಿಕತ್ವವನ್ನ ಪ್ರೂವ್ ಮಾಡ್ಲಿಕ್ಕೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಪಾಸ್ಪೋರ್ಟ್ ಕೂಡ ಇಟ್ ಡಸ್ ನಾಟ್ ಅಮೌಂಟ್ ಟು ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ಟ್ರಾವೆಲ್ ಡಾಕ್ಯುಮೆಂಟ್ ಅಂತಾರೆ. ಆಧಾರ್ ಕಾರ್ಡು ಇಲ್ಲ ಅಂತಾರೆ, ಬ್ಯಾಂಕ್ ಸ್ಟೇಟ್ಮೆಂಟು ಇಲ್ಲ ಅಂತಾರೆ. ಏನಿದೆ ಆ 11-14 ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ, ಅದು ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ, ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಇದನ್ನ ಒಂದು ಸರ್ಕಾರ ನಡೆಸೋದ್ ರೀತಿನ, ಆಯೋಗ ನಡ್ಕೊಳ್ಳೋ ರೀತಿನ. ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲಿ.